ಓಕೆ, ಕಮಿಂಗ್ ಬ್ಯಾಕ್ ಟು ಸಬ್ಜೆಕ್ಟ್ಸ್. ಈಗ ಒಂದು ಟ್ರೆಡಿಷ್ನಲ್ ವೇ ಇದೆ ಎಜುಕೇಷನ್ದು. 10ನೇ ಕ್ಲಾಸ್ ಮುಗಿಸ್ತೀರಾ, ಅದಾದಮೇಲೆ PUC ಮಾಡ್ತೀರಾ, ಆಮೇಲೆ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್, ಅಥವಾ ಇವಾಗ ಬೇರೆ ಆಪ್ಷನ್ಸ್ ಇತ್ತು ಅಂದರೆ 10th ಸ್ಟ್ಯಾಂಡರ್ಡ್ ಮುಗಿತಾ ಇದ್ದ ಹಾಗೆ 5 ವರ್ಷಗಳು ಓದಬೇಕಾಗತ್ತೆ. ಆದರೆ ಇವತ್ತಿಗೆ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಇವೆಲ್ಲ ಮುಖ್ಯನಾ ಅನ್ನೋ ಪ್ರಶ್ನೆ ಇದೆ. ಯಾಕೆಂದರೆ ಎಲಾನ್ ಮಸ್ಕೆ ಇತ್ತೀಚೆಗೆ ಹೇಳಿದ್ರು ವಿ ಡೋಂಟ್ ರಿಕ್ವೈರ್ಡ್ ಡಿಗ್ರೀಸ್ ಅಂತ. ಓಕೆ, ನಾನು ಫಸ್ಟ್ ಆಫ್ ಆಲ್ ಇದನ್ನು 2 ಪಾರ್ಟ್ನಲ್ಲಿ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್, ನೀವು ಸ್ಕೂಲ್ಗೂ ಕಾಲೇಜ್ಗೆ ಹೋಗೋದು ಬರೀ ಅಕಾಡೆಮಿಕ್ ನಾಲೆಡ್ಜ್ ಪಡ್ಕೊಳ್ಳೋಕ್ಕಲ್ಲ. ಓಕೆ, ಯು ಲರ್ನ್ ಲಾಟ್ ಆಫ್ ಸೋಷಿಯಲ್ ಸ್ಕಿಲ್ಸ್. ನಾನು ನೋಡಿದ್ದೀನಿ ಕೆಲವು ಕಡೆ ಇಲ್ಲ ಸ್ಕೂಲಿಗೆ ಕಳ್ಸೋಣ, ನಾನು ಹೋಮ್ ಸ್ಕೂಲಿಂಗೇ ಮಾಡ್ತೀನಿ ಅಂತ ಕೆಲವರು ದೇ ಹ್ಯಾವ್ ಬೀನ್ ಸಕ್ಸಸ್ಫುಲ್. ಇನ್ನು ಕೆಲವರು ಕರೆಕ್ಟ್, ನೀವು ಅವನನ್ನು ಎಲ್ಲರಿಂದನೂ ಕಟ್ ಮಾಡಿದ್ರಿ, ಆದರೆ ಇವಾಗ ಅವನಿಗೆ ಫ್ರೆಂಡ್ಸ್ ಮಾಡೋಕ್ಕೆ ಬರಲ್ಲ. ಒಬ್ಬರು ಏನಾದರೂ ಇಲ್ಲ ನಿನ್ಗೆ ಇದು ಕೊಡಲ್ಲ, ನಿನ್ನ ಟೀಮ್ನಲ್ಲಿ ಸೇರಿಸಲ್ಲ ಅಂದರೆ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ. When you go to an educational institution, you learn a lot of social skills. How to handle a rejection from the world. How do I find my way in spite of challenges? So, one, even if you believe that education system may not give you the right academic knowledge, it will give you the right social skills. So, it's wrong to say education has got spoilt. Education has become different. But education is not spoilt. ಸೆಕೆಂಡ್, ಎಸ್, ತುಂಬ ಜನ ಇದ್ದಾರೆ ಫಾರ್ಮಲ್ ಎಜುಕೇಷನ್ ಇಲ್ಲದೇ ಸಕ್ಸಸ್ಫುಲ್ ಆಗಿರೋರು. ಆದರೆ ನೀವು ಎಷ್ಟೇ ಎಕ್ಸಾಂಪಲ್ಸ್ ಕೊಟ್ರೂ ಐ ಕ್ಯಾನ್ ಶೋ ಯು 10 times more examples of people who have become successful because of their education. ಇವಾಗ ಐ ಬಿಲೀವ್ ಎಜುಕೇಷನ್ ವಿಲ್ ಆ್ಯಕ್ಟ್ ಆ್ಯಸ್ ಅ ಬ್ಯಾಕಪ್ ಆ್ಯಂಡ್ ಅ ಲಾಂಚಿಂಗ್ ಪ್ಯಾಡ್ ಫಾರ್ ಯು ಟು ಡೂ ವಾಟ್ ಯು ವಾಂಟ್ ಇನ್ ಯೋರ್ ಲೈಫ್. ನನ್ನ ಎಕ್ಸಾಂಪಲೇ ತೊಗೊಳ್ಳಿ. ನಾನು ಗೆಟಿಂಗ್ ಇನ್ ಟು ಟೀಚಿಂಗ್ ಆ್ಯಂಡ್ ಫಾಲೋಯಿಂಗ್ ಮೈ ಪ್ಯಾಷನ್, ನಿಜ ಹೇಳಬೇಕು ಅಂದರೆ ದಟ್ ವಾಸ್ ದ ಬಿಗ್ಗೆಸ್ಟ್ ರಿಸ್ಕ್ ಐ ಹ್ಯಾವ್ ಟೇಕನ್ ಇನ್ ಮೈ ಲೈಫ್. ಎಲ್ಲ ಸೆಟ್ಲಾಗಿದ್ದೆ. ಅರ್ನ್ಸ್ಟ್ ಆ್ಯಂಡ್ ಯಂಗ್ನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಎಲ್ಲ ಸೆಟ್ಲಾಗಿತ್ತು. ಅದನ್ನೆಲ್ಲ ಬಿಟ್ಬಿಟ್ಟು ಟೀಚಿಂಗ್ ಲೈನ್ಗೆ ಇಳಿಯೋದು ಇಟ್ ವಾಸ್ ದ ಬಿಗ್ಗೆಸ್ಟ್ ರಿಸ್ಕ್. ಆದರೆ ನಾನು ಏನಕ್ಕೆ ಆ ರಿಸ್ಕ್ ತೊಗೊಳಕ್ಕೆ ಆಯಿತು ನನ್ನ ಜೀವನದಲ್ಲಿ? ಬಿಕಾಸ್ ನಂಗೆ ಗೊತ್ತಿತ್ತು ಏನಾದರೂ ಇದು ಕ್ಲಿಕ್ ಆಗದೆ ಹೋದರೆ ಐ ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಟು ಪ್ರೊಫೆಷನ್ ಬಿಕಾಸ್ ಐ ಹ್ಯಾಡ್ ಮೈ ಎಜುಕೇಷನಲ್ ಕ್ವಾಲಿಫಿಕೇಷನ್. ಇವಾಗ ಸಪೋಸಿಂಗ್ ಯು ವಾಂಟ್ ಟು ಬಿಕಮ್ ಅ ಸಿಂಗರ್. Now, if you have some basic academic qualification and then you try singing, ನಿಮಗೆ 2 ಅಡ್ವಾಂಟೇಜ್. ಫಸ್ಟ್ ಅಡ್ವಾಂಟೇಜ್, ನಿಮಗೆ ಪ್ರೆಷರ್ ಇಲ್ಲಲ್ಲ. ಸಿಂಗಿಂಗ್ನಲ್ಲಿ ಮಾಡದೆ ಹೋದರೆ ನಾನು ಓದು ಇಲ್ಲ, ಅದು ಆಗದೆ ಹೋದರೆ ಆಮೇಲೆ ನಂಗೆ ಫುಲ್ ಜೀವನನೇ ಹೊಟ್ಟೋಗುತ್ತೆ ಅಂತ ಆ ಥರ ಇರಲ್ಲ. ಯು ಕ್ಯಾನ್ ಯೂಸ್ ಇಟ್ ಆಸ್ ಯೋರ್ ಲಾಂಚಿಂಗ್ ಪ್ಯಾಡ್. ಏನಾದರೂ ಆದರೆ ನಾನು ಕ್ರಿಕೆಟ್ನಲ್ಲಿ ಸರಿಯಾಗಿ ನಾನು ಮುಂದಕ್ಕೆ ಬರೋಕ್ಕಾಗದಿಲ್ಲ ಅಂದರೆ ಅಟ್ಲೀಸ್ಟ್ ನಾನು ಎಜುಕೇಷನ್ ಕ್ವಾಲಿಫಿಕೇಷನ್ದೇ ವಾಪಸ್ ಹೋಗ್ಬೋದು ಅಂತ. ಫಸ್ಟ್. ಸೆಕೆಂಡ್, ಟುಡೇ ನಾನು ಇಫ್ ಐ ಲುಕ್ ಎಟ್ ಮೈ ಲೈಫ್, ನನಗೇನು ಅನಿಸುತ್ತೆ ಅಂದರೆ ನಾನು ಈ CA MBA ಲಾ ಇಲ್ಲದೇ ನಾನು ಟ್ಯೂಷನ್ಸ್ ಏನಾದರೂ ಸ್ಟಾರ್ಟ್ ಮಾಡಿದರೆ ತುಂಬ ಜನ ಅನ್ಕೋತಾ ಇದ್ರು ಇನ್ಯಾವುದು ವರ್ಕ್ ಆಗಲಿಲ್ಲ ಇವನಿಗೆ, ಅದಕ್ಕೆ ಟ್ಯೂಷನ್ ಟೀಚರ್ ಆಗಿದ್ದಾನೆ ಅಂತ. ಬಿಕಾಸ್ ಐ ಹ್ಯಾವ್ ಡನ್ CA MBA ಲಾ ಆ್ಯಂಡ್ ದೆನ್ ಐ ಡಿಸೈಡೆಡ್ ಟು ಫಾಲೋ ಮೈ ಪ್ಯಾಷನ್. ಪೀಪಲ್ ಟೆಲ್ ಮೀ, ಓ ಯು ಆರ್ ಫಾಲೋಯಿಂಗ್ ಯುವರ್ ಪ್ಯಾಷನ್, ಯು ಆರ್ ವೆರಿ ಗ್ರೇಟ್, ಯು ಆರ್ ವೆರಿ ಕರೇಜಿಯಸ್ ಅಂತ ಹೇಳ್ತಾರೆ. ನನಗೊಬ್ಬ ಫ್ರೆಂಡ್ ಇದ್ದಾನೆ, ಅವನು ಹಿ ವಾಂಟೆಡ್ ಟು ಬಿಕಮ್ ಅ ಪೇಂಟರ್. ಎಸ್, ಆ್ಯಂಡ್ ಹಿಸ್ ಪೇರೆಂಟ್ಸ್ ಇನ್ಸಿಸ್ಟೆಡ್ ದಟ್ ಹಿ ಹ್ಯಾಸ್ ಟು ಸ್ಟಡಿ ಮೆಡಿಸಿನ್. ಅವನು ಮೆಡಿಸಿನ್ ಮುಗಿಸ್ಕೊಂಡು ಡಾಕ್ಟರ್ ಆಗಿ ಹೀಸ್ ನೌ ಕಮ್ ಬ್ಯಾಕ್ ಟು ಹಿಸ್ ಪ್ಯಾಷನ್ ಆಫ್ ಪೇಂಟಿಂಗ್. ಟುಡೇ ಎಲ್ಲರೂ ಅವನಿಗೇನು ಹೇಳ್ತಾರೆ ಅಂದರೆ, ಯು ಆರ್ ವೆರಿ ಯುನೀಕ್ ಕಣೋ, ನೀನು ಡಾಕ್ಟರ್ ಆಗಿನೂ ನೀನು ಪೇಂಟಿಂಗ್ ಕೆಲಸ ಮಾಡ್ತಾ ಇದೆಯಾ, ಎಷ್ಟು ಚೆನ್ನಾಗಿ ಮಾಡ್ತಾ ಇದೆಯಾ, ವಿ ಆರ್ ಸೋ ಹ್ಯಾಪಿ ಯು ಆರ್ ಫಾಲೋಯಿಂಗ್ ಯುವರ್ ಪ್ಯಾಷನ್. ಈಸ್ ಅ ಫುಲ್ ಟೈಮ್ ಪೇಂಟರ್ ನಾವು. ಅವನು ಮುಂಚೆನೇ ಪೇಂಟಿಂಗ್ ಇಳಿದ್ಬಿಟ್ಟಿದ್ರೆ ತುಂಬ ಜನ ಹೇಳ್ತಾ ಇದ್ರು ಅಕಾಡೆಮಿಕ್ಸ್ ಹತ್ತಲಿಲ್ಲ, ಸ್ಕೂಲಿಂದ ರಿಜೆಕ್ಟ್ ಮಾಡಿದ್ರು, ಅದಕ್ಕೆ ಅವನು ಈ ಲೈನಿಗೆ ಇಳಿದಿದ್ದಾನೆ ಅಂತ. ಡೋಂಟ್ ಬಿ ಅಗೇನ್ಸ್ಟ್ ಎಜುಕೇಷನ್. Even if you want to follow your passion in the non-conventional streams,